ಬಸವಾದಿ ಶರಣರು ಕಾಯಕ ಯೋಗಿ ಶ್ರೀ ಹೂಗಾರ ಮಾದಣ್ಣನವರ ಜಯಂತಿಯ ಪ್ರಯುಕ್ತ ಇಂದು ಹಳ್ಳಿಕೇಡ್ಬಿ ಪಟ್ಟಣದ ಮಹಾತ್ಮ ಬಸವೇಶ್ವರ ವೃತ್ತದಲ್ಲಿ ಹೂಗಾರ ಮಾದಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಮುಖಂಡರಾದ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ಎನ್ ಪ್ರಭಾ ಹಾಗೂ ಮುಖಂಡರಾದ ಅರುಣ್ ಕುಮಾರ್ ಬಾವಗಿ ಅವರು ಹೂಗಾರ ಮಾದಣ್ಣನವರಿಗೆ ಪೂಜೆ ಸಲ್ಲಿಸಿದರು. ನಂತರ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ಎಸ್ ಪ್ರಭಾ ಅವರು ಮಾತನಾಡಿ, ಹೂಗಾರ ಮಾದಣ್ಣನವರು ಬಸವಾದಿ ಶರಣರಲ್ಲಿ ಒಬ್ಬ ಕಾಯಕ ಯೋಗಿಯಾಗಿದ್ದರು. ಹೂಗಾರ ಸಮಾಜದವರು ಜಾತಿ ಭೇದ ಮರೆತು ಎಲ್ಲ ಸಮಾಜದೊಂದಿಗೆ ಬೆರೆತು ತಮ್ಮ ಕಾಯಕ ನಿಷ್ಠೆ ತೋರುವವರು. ಹೂಗಾರ ಮಾದಣ್ಣನವರ ಜಯಂತಿ ಮಾಡಿ ಯುವಕರು ಹೂಗಾರ ಮಾದಣ್ಣನವರ ಕಾಯಕ ನಿಷ್ಠೆ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ನಂತರ ಮಾತನಾಡಿದ ಮುಖಂಡರಾದ ರವಿ ಹಳಂಬರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಪವನ್ ಗೊಂಡ ಅವರು ಮಾತನಾಡಿದರು. ಮುಖಂಡರಾದ ವೇದ ಪ್ರಕಾಶ್ ಬಿ ಹಾಲುಶೆಟ್ಟಿ, ಪ್ರವೀಣ್ ಹೂಗಾರ್, ಬಸ್ಸು ಎನ್ ಹೂಗಾರ್, ಚಂದ್ರು ಹೂಗಾರ್, ವಿಜಯ್ ಕುಮಾರ್ ಹೂಗಾರ್, ಜಗನ್ನಾಥ್ ಹೂಗಾರ್, ಸಂಗಪ್ಪ ಹೂಗಾರ್, ವಿಷ್ಣುಕಾಂತ್ ಹೂಗಾರ್, ಅಶೋಕ್ ಹೂಗಾರ್, ಶಿವಪತ್ರ ಹೂಗಾರ್, ಮಹೇಶ್ ಹೂಗಾರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅಂದ್ರೆ ಎಲ್ಲ ಯಾವುದೇ ತರಹ ಜಾತಿದವರು ಬರಲಿ, ಯಾವುದೇ ತರ ಧರ್ಮದವರು ಬರಲಿ, ಎಲ್ಲರೂ ಕೂಡ ಒಂದು ಇವರು ಹೂಗಳು ಅಂತ ಕೆಲಸ ಮಾಡ್ತಾರ. ಮತ್ತ ಇವರು ಹೂಗಾರ ಸಮಾಜದವರು ಇಲ್ಲಿಯವರೆಗೂ ಯಾವುದೇ ತರ ಒಂದು ಶರಣ ಸಮಾಜ ಆದ್ರೂ ಒಂದು ಯಾವುದೇ ತರಹ ಎಲ್ಲೂ ಕೂಡ ಯಾರಿಗೂ ನಾವು ನಿಮ್ಮ ಕೂಡ ಯಾರು ಕೂಡ ಬರೋರು ಎಲ್ಲರಿಗೆ ಹೂಗಳಂತ ಕೊಡುವಂತ ಕಾರ್ಯ ಮಾಡ್ತಾರ. ಇವರು ಈಗ ನಮ್ದು ಇವರು ರವಿಯಣ್ಣವ್ರು ಹೇಳೋರು, ಇವ್ರದ್ದು ಧರ್ಮಪತ್ನಿ ಮಲ್ಲಮ್ಮತ್ತ ಇಲ್ಲ ಮಹಾದೇವಿ, ಇವರು ತಂದೆಯವರು ಆಗಿನ ಕಾಲದಾಗ ಒಂದು ಅದು ಬಾದಾಮಿಯಲ್ಲಿ ಇರ್ತಕ್ಕಂಥ ಒಂದು ಶಿವನ್ ಗುಡಿ, ಅದ್ರ ಹತ್ರ ಹೇಳಿ ಶಿವನ್ ಗುಡಿದಾಗ ಪೂಜಾರಿ ಇದ್ದರು ಇವ್ರ ತಂದೆಯವರು. ಅದಕ್ಕಾಗಿ ಹೂಗಾರ ಸಮಾಜದವರು ಕೂಡ ಒಂದು ಸಾಕ್ಷಾತ್ ಅವರು ಕೂಡ ಒಂದು ದೊಡ್ಡ ಪೂಜಾರಿನೇ. ಈಗ ಕೂಡ ನಾವೆಲ್ಲ ನೋಡ್ಲಿದ್ದೇವೆ, ನಮ್ಮ ಕಣ್ಣಿಲಿ ಮಾಡ್ಲತ್ತ ನಾವು ಕೂಡ. ಈಗ ಅವ್ರ ಆಗಿನ ಕಾಲದಾಗೆ ಅವ್ರು ಶಿವನ್ ಪೂಜೆ ಮಾಡಿರ್ತಕ್ಕಂತಹ ಇವ್ರ ತಂದೆಯವರು, ಅವ್ರ ಹೆಸರು ಮಹಾದೇವ್ ಅಂತೇಳಿ, ಅವ್ರ ಹೆಸರು ಮಹಾದೇವ್ ಅಂತೇಳಿ ಇವ್ರಿಗೆಲ್ಲರೂ ಚಿಕ್ಕ ಮಾದಣ್ಣ ಅಂತೇಳಿ ಕರಿತೀರಿ. ಈಗ ಅವರಿಗೆಲ್ಲ ವಿಶ್ವಗುರು ಬಸವಣ್ಣನವರ ಇದರಲ್ಲಿ ಬಂದು ಕಾರ್ಯ ಮಾಡ್ತಿರುವಾಗ ಇವರು ಕೂಡ ಮಾದಣ್ಣ ಅಂತ ಹೇಳಿ ಹೆಸರು ಬಿತ್ತು. ಇವರು ಕೂಡ ಒಂದು ವಿಶ್ವಗುರು ಬಸವಣ್ಣನವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಕಾರ್ಯನಿರ್ವಹಿಸಿದವರು. 12ನೇ ಶತಮಾನದ ಒಂದು ಕಾಯಕ ಯೋಗಿ ಇದ್ದರು. ಆಲ್ರೆಡಿ ಏನಂದ್ರೆ ನಮ್ದು ಪವನ್ ಗೊಂಡ ಅವರು ಮತ್ತು ರವಿ ಅವರು ಹೇಳಿದ್ದಾರೆ, ಹೂಗಾರ ಸಮಾಜ ಅಂದ್ರೆ ನಮ್ದು ಯಾವುದೇ ಆಗಲಿ ನಮ್ಮ ಪ್ರಥಮ ಪೂಜಿತ ಏನು ಗಣೇಶನ ಹಿಡಿದೇನು ಪೂಜೆ ಮಾಡ್ತೀವಿ, ಗಣೇಶ ಆಗಲಿ ಯಾವುದೇ ದೇವರಾಗಲಿ ಅದ್ರ ಮೇಲೆ ಹೂವು ಇಡತಕ್ಕ ಏನದಂದ್ರೆ ಪೂಜೆ ಆಗಲ್ಲ. ಅದಕ್ಕೆ ಏನದ ಅಂತಂದ್ರೆ ನಾವು ಪೂಜೆ ಮಾಡೋದಿರೋದ್ರಲ್ಲಿ ಕೆಟ್ಟದಿರಲಿ ಒಳ್ಳೇದಿರಲಿ ಎಲ್ಲ ಸಮಾಜ ಏನದ ಅಂತಂದ್ರೆ ಅವ್ರೇನದ ನಮ್ಮ ಸಂಘಟ ಇದ್ವಿ. ಲಿಂಗಾಯತ ಸಮಾಜದ ಏನದ ಅಂದ್ರೆ ಇದು ಹೂಗಾರ ಸಮಾಜ ಲಿಂಗಾಯತ ಸಮಾಜದಾಗೆ ಅದಲ್ಲ. ಪೈಲೇನು ಏನದ ಅಂತಂದ್ರೆ ಲಿಂಗಾಯತ ಅದರಲ್ಲಿ ನಮ್ಮ ಶರಣ ಹೂಗಾರ ಮಾದಯ್ಯನವರು ಒಂದು ಕಾಯಕ ನಿಷ್ಠೆ, ಕಾಯಕವೇ ಕೈಲಾಸ ಎಂದು ಒಂದು ನಿಷ್ಠೆಯಿಂದ ಒಂದು ಕಾಯಕ ನಿರ್ವಹಿಸ್ತಿದ್ದರು. ಅವರು ಎಲ್ಲಿ ಹುಟ್ಟಿದರು, ಅವರು ತಾಯಿ ಅವ್ರದ್ದು ಏನಪ್ಪ ಅಂದ್ರೆ ಮಲ್ಲಮ್ಮ ತಾಯಿಯವರು ತಂದೆ ಧರ್ಮಪತ್ನಿ, ಮತ್ತು ಅವರು ಎಲ್ಲಿ ಹುಟ್ಟಿ ಎಲ್ಲಿ ಅವ್ರದ್ದು ಒಂದು ಇಲ್ಲಿವರೆಗೆ ಸಂಸದೆ ನಡೀತಾ ಇದೆ. ಅವರು ಏನಪ್ಪ ಅಂದ್ರೆ ನಮ್ಮ ಒಂದು ಯಾವುದೇ ಒಂದು ಕಾಯಕದಿಂದ ಏನಪ್ಪ ಅಂದ್ರೆ ಒಂದು ಹೂಗಾರ ಸಮಾಜಕ್ಕೆ ಏನಪ್ಪ ಅಂದ್ರೆ ಭಾಳ ಕಾಯಕ ನಿಷ್ಠೆಯಿಂದ ಅವರು ಏನಪ್ಪ ಅಂದ್ರೆ ನಮ್ಮದು ಬಸವಕರಣ ಶರಣರಲ್ಲಿ ಅವರು ಒಬ್ಬರು ಆಗಿದ್ದರು. ಎಲ್ಲರಿಗೂ ನಮಸ್ಕಾರ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.